ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಎಲ್ಲರಿಗೂ ಜೈ ಭೀಮ್. ಗಂಗಾವತಿ ನಗರದ ಛಲವಾದಿ ಓಣಿ 20ನೇ ವಾರ್ಡ್ ಹಾಗೂ ಗಂಗಾವತಿ ನಗರದ ಹಿರೇಜಂತ್ಕಲ್ 28ನೇ ವಾರ್ಡ್ನ ಛಲವಾದಿ ಸಮಾಜದ ಎಲ್ಲ ಯುವಕರು ಹಾಗೂ ಹಿರಿಯ ದಲಿತ ಪರ ಹೋರಾಟಗಾರರು ಮತ್ತು ಛಲವಾದಿ ಸಮಾಜದ ಎಲ್ಲ ಬಾಂಧವರು ಇಂದಿನ ದಿವಸ ಬೆಂಗಳೂರಿಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಕಾರಣ ನಾಳೆ ಅಂದರೆ 25ನೇ ತಾರೀಕು 3ನೇ ತಿಂಗಳು 2026 ಇಸ್ವಿ ಬೆಂಗಳೂರಿನಲ್ಲಿ ಒಂದು ಬೃಹತ್ತಾದ ಒಂದು ಪ್ರತಿಭಟನಾ ಮೆರವಣಿಗೆ ಅಥವಾ ಪ್ರತಿಭಟನಾ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮ ಉದ್ದೇಶ ಯಾವುದಿಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಳ ಮೀಸಲಾತಿ ಹೋರಾಟ ನಡೀತಾ ಇದೆ. ಆ ಒಳ ಮೀಸಲಾತಿ ಹೋರಾಟದಲ್ಲಿ ನಮ್ಮ ಬಲಗೈ ಸಮುದಾಯ ಆದಂಥ ಛಲವಾದಿ ಸಮುದಾಯಕ್ಕೆ ಕೆಲವು ರೋಸ್ಟರ್ ಪದ್ಧತಿಯಲ್ಲಿ ಹಾಗೂ ಕೆಲವು ಸರ್ಕಾರಿ ಒಂದು ಹುದ್ದೆಗಳಲ್ಲಿ ಛಲವಾದಿ ಸಮಾಜಕ್ಕೆ ಅತ್ಯುನ್ನತ ಒಂದು ಅನ್ಯಾಯವಾಗುತ್ತಿದೆ. ಆ ಅನ್ಯಾಯದ ವಿರುದ್ಧ ನಮ್ಮ ರಾಜ್ಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕರೆ ಕೊಟ್ಟಂಥ ಬಲಗೈ ಸಮುದಾಯಗಳ ಹೋರಾಟಕ್ಕೆ ಎಲ್ಲ ಕರ್ನಾಟಕ ರಾಜ್ಯದಂಥ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಪ್ರತಿ ಜಿಲ್ಲೆ ತಾಲೂಕಿನಿಂದ ಛಲವಾದಿ ಸಮಾಜದ ಎಲ್ಲ ಬಾಂಧವರು ನಾಳೆ 25ನೇ ತಾರೀಕು ಬೆಂಗಳೂರಲ್ಲಿ ಸೇರ್ತಾ ಇದ್ದೇವೆ. ಕಾರಣ ಎಷ್ಟೇ, ಒಳ ಮೀಸಲಾತಿಯ ಒಂದು ಏನು ಜಾರಿಗೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ರೋಸ್ಟರ್ ಬಿಂದುನಲ್ಲಿ ಛಲವಾದಿ ಸಮಾಜಕ್ಕೆ ಅಥವಾ ಬಲಗೈ ಸಮಾಜಕ್ಕೆ ಒಂದು ಅನ್ಯಾಯವಾಗುತ್ತಿದೆ. ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮ್ಮ ಛಲವಾದಿ ಸಮಾಜದ ಗಂಗಾವತಿ ತಾಲೂಕಿನಿಂದ ಹಿರೇಜಂತ್ಕಲ್ 28ನೇ ವಾರ್ಡ್ ಮತ್ತು ಗಂಗಾವತಿ ನಗರದ 20ನೇ ವಾರ್ಡ್ ಛಲವಾದಿ ಎಲ್ಲ ಯುವಕರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಸಂವಿಧಾನದ ಒಂದು ರಕ್ಷಕರು ಎಲ್ಲರೂ ಸೇರಿಬಿಟ್ಟು ನಾವು ಒಂದು ಪ್ರತಿಭಟನಾ ಮೆರವಣಿಗೆಗೆ ಒಂದು ಬಸ್ ಮೂಲಕ ನಾವು ಹೋಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಮತ್ತು ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಕರ್ನಾಟಕ ರಾಜ್ಯದ ಸರ್ಕಾರದವರು ಅದನ್ನು ಪರಿಶೀಲನೆ ಮಾಡಿ ಜಾರಿಗೆ ಮಾಡಬೇಕಂತೇಳಿ ಈ ಮೂಲಕ ಎಲ್ಲ ಛಲವಾದಿ ಸಮಾಜದ ಬಾಂಧವರ ವತಿಯಿಂದ ನಾನು ಕೇಳ್ಕೊತಿದ್ದೀನಿ. ಜೈ ಭೀಮ್.